ಅತ್ಯಂತ ಅನ್ಯಾಯದ ಕೆಲಸ ಇವತ್ತು ಎಲ್ಲಿ ಆಗ್ತಾ ಇದೆ ಅಂದರೆ ಒಂದು ಕೃಷಿ ಇಲಾಖೆ ಮತ್ತು ಒಂದು ತೋಟಗಾರಿಕೆ ಇಲಾಖೆ. ಕಾರಣ ಏನಂದ್ರೆ ಇಲಾಖೆ ಐತಿಲೋ ಅನ್ನೋ ರೀತಿಯೊಳಗ ಇದೇ ಇವತ್ತು ನಡೀತಾ ಇದೆ. ರೈತರೊಳಗೆ ನಾವು ರೈತರು ಭಾಗಿಯಾಗಿದ್ದೀವಿ ನೋಡ್ರಿ. ಬೇಕಾಬಿಟ್ಟಿ ಔಷಧ ಹೊಡೆದು ಜನರ ಇವತ್ತು ಹೊಸ ಹೊಸ ರೋಗಗಳು ಬರಲಿಕ್ಕೆ ನಾವೇ ಕಾರಣಕರ್ತರಾಗ್ಲಿಕ್ಕಿದ್ದೀವಿ. ಇವತ್ತು ಅದರ ಮೇಲೆ ಕಂಟ್ರೋಲ್ ಇರೋದು ಹೋದ್ರಿಂದ ಕಾಯಿಪಲ್ಯ ಇರಬಹುದು, ಹಣ್ಣು ಇರಬಹುದು, ಮತ್ತೊಂದಿರಬಹುದು, ಕಾಳು ಕಡಿ ಇರಬಹುದು. ಇವತ್ತು ಔಷಧ ಹೊಡಿಲಾರ್ದ ಯಾವ ಬೆಳೆಯಂಗಿಲ್ಲ. ಬ್ರ್ಯಾಂಡ್ ಮೆಡಿಸಿನ್ಸ್ ಹೊಡಿಲಿ, ಔಷಧ ಹೊಡೆದು ಬೆಳೀಲಿ. ಪರದೇಶಕ್ಕೆ ಕಳಿಸಬೇಕಾದ್ರೆ ಒಂದು ಮೆಡಿಸಿನ್, ಈ ನಮ್ಮ ದೇಶದ ಜನರು ಕೊಡ್ಬೇಕಾದ್ರೆ ಒಂದು ಮೆಡಿಸಿನ್. ಇದು ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಆಗಿದೆ. ಅದಕ್ಕೆ ಕ್ಯಾನ್ಸರ್ ಮುಗಿದೊಂದು ರೋಗ ಹೆಚ್ಚಲಾಕತ್ತಿದಾವ. ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರುವ ಮುಖಾಂತರ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಈ ಔಷಧ ಅಂಗಡಿಗಳ ಮೇಲೆ ಮಾರಾಟ ಮಾಡುವಂತ ಒಬ್ಬ ಇವನ್ ಕೈಯೊಳಗಿಂದ ಔಷಧ ನಾವು ಹೊಡಿತೀವಿ ರೈತರಂದ್ರೆ ವಿಜ್ಞಾನಿಗಳ ಸಹಾಯ ಏನೂ ಇಲ್ಲ ನಮಗ. ಇದನ್ನು ಒತ್ತಾಯ ಮಾಡ್ತೀನಿ ಅಂತ ಮತ್ತೇನು ಹೇಳಿ ಸರ್. ಬಾಗಲಕೋಟೆ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಸರ್ ಇನ್ನು ನಾನು ಸೀನಿಯರ್ 15 ನಿಮಿಷ ಇಲ್ಲಿ ಇನ್ನೂ 2 ನಿಮಿಷ ಹೊತ್ತಾಗಿಲ್ಲ ಮಾತಾಡಕ್ಕೆ. ನೀವು ಯಾವಾಗೋ ಮಾತಾಡ್ತೀವಿ ನಾವು. ನಾಳೆ ಮೇಲೆ ಮಂದಿಗೆ ಒತ್ತಾಯ ಮಾಡುವುದು ಅದನ್ನು ಮಾಡುವುದು ನಿಮ್ಗೆ ಏನು ಮಾಡುವುದಿಲ್ಲ. ಯಾವಾಗಲೂ ಜಾಸ್ತಿ ಚೆನ್ನಾಗಿ ಮಾತಾಡ್ತೀವಿ ಅವಕಾಶ ಕೊಡುವಂತ ಅಷ್ಟೇ. ಸರ್ ಬಾಗಲಕೋಟೆ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಬಹಳ ಕಾರ್ಯಕ್ರಮ ಹಾಕೊಂಡ್ರೆ ಪ್ರವಾಸಿ ಸ್ಥಾನ ಆಗ್ಲಿಕ್ಕೆ ಸಾಧ್ಯ ಇದೆ. ಕೂಡಲ ಸಂಗಮ ಇರಬಹುದು, ನಮ್ಮ ಬಾದಾಮಿ, ಐವಳಿ, ಪಟ್ಟದಕಲ್ಲು, ಆಮೇಲೆ ಗುಹೆಗಳಿರಬಹುದು. ಆಮೇಲೆ ನನ್ನ ಕ್ಷೇತ್ರ ಚಿಕ್ಕ ಸಂಗಮ, ಬಸವಣ್ಣನವರ ಗುರು, ಆ ಗುರುವಿನ ಆ ಬಸವಣ್ಣವರಲ್ಲಿದ್ದ ಅಭ್ಯಾಸ ಮಾಡಿದರೆ ಅವ್ರ ಕೈಯಾಗ ಆಧ್ಯಾತ್ಮ ಅನ್ನುವಂಥದ್ದು ಇತಿಹಾಸದೊಳಗಿದೆ. ಆ ಚಿಕ್ಕ ಸಂಗಮ ಕ್ಷೇತ್ರ ಇಡೀ ರಾಜ್ಯದಲ್ಲೇ ವಾಸ್ತು ಪ್ರಕಾರ ಶ್ರೇಷ್ಠವಾದಂಥ ಜಾಗ ಇದು. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡಲ ಸಂಗಮ ಪ್ರಾಧಿಕಾರದ ಮೀಟಿಂಗ್ ಕರೆದಾಗ ನಮಗೆ ಯೋಜನೆಗಳನ್ನು ಮಂಜೂರು ಮಾಡಿದ್ದಾರೆ. ಅದ್ರ ಇನ್ನೂವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ. KBJ ಒಂದು ಬಾಕಿ ಇದೆ, ಅದನ್ನು ಸಹಿತ ಮಾಡಿಸಿಕೊಡ್ಬೇಕು ಅನ್ನೋದ್ರ ಜೊತೆಗೆ ಇವತ್ತು ಪಕ್ಷಿಧಾಮ ನಮ್ಮ ಊರ ಹೆಸರ ಮೇಲೆ ಒಂದು ಚಿಂಕಾರ ಅಭಿವೃದ್ಧಿ ಇದು ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮಂಜೂರು ಮಾಡಿಕೊಟ್ರು. ಆದ್ರೆ ಅದಕ್ಕೇನು ಆದದ್ದಷ್ಟಕ್ಕರೆ ಏನೂ ಅದಕ್ಕೆ ಪೂರ್ವಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅರಣ್ಯ ಇಲಾಖೆಯವರು. ಆ ಕಣ್ಣು ಸಂಬಂಧಿಸಿ ಇಲಾಖೆಯವರು ಗಮನ ಹರಿಸಬೇಕು ಅನ್ನುವಂಥದ್ದನ್ನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ನಾನು. ಇನ್ನ ನನ್ನ ಕ್ಷೇತ್ರ ಸರ್ ಒಂದು ಕೆರೆ ಇದೆ. MB ಪಾಟೀಲ್ರು ನೀರಾವರಿ ಮಂತ್ರಿ ಇದ್ದಾಗ 715 ಎಕರೆ ನೀರು ನಿಲ್ಲುವಂತ ಜಾಗ. ನಾನು ಈ ಕಳೆದ 10 ವರ್ಷದಿಂದ 20 ಫೂಟ್ ಎತ್ತರಕ್ಕೆ ನೀರು ನಿಲ್ಲಿಸ್ತೀವಿ. ಅತ್ಯಂತ ಪ್ರವಾಸಿ ತಾಣವನ್ನು ಮಾಡಲಿಕ್ಕೆ ಏನ್ ಬೇಕೋ ಮೂಲಭೂತ ಸೌಕರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಎಲ್ಲಾ ವ್ಯವಸ್ಥೆ ಇದೆ. ಅದನ್ನು ಸಹಿತ ಪ್ರವಾಸಿ ಚಿಕ್ಕ ಸಂಗಮ ಮತ್ತು ಕಳಸಕೊಪ್ಪ ಕೆರೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. 12 ತಿಂಗಳು ಸಹಿತ ಬೋಟಿಂಗ್ ವ್ಯವಸ್ಥೆ ಮಾಡಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ, ಅರಣ್ಯ ಬೆಳೆಸಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಒತ್ತಾಯ ಮಾಡುವುದರ ಜೊತೆಗೆ ಈಗ ಅನೇಕ ಸ್ನೇಹಿತರು ಹೇಳಿ ಸರ್ ಬಯಲುಸೀಮೆ ಅಭಿವೃದ್ಧಿ ಬಂದ್ ಮಾಡೋದು ಉತ್ತಮ. ಅದರ ಬದಲಿ ಕಿತ್ತೂರು ಕರ್ನಾಟಕ ಒಂದು ಮಂಡಳಿ ಮಾಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಹೆಚ್ಚಿನ ಅನುದಾನ ಕೊಟ್ಟರೆ ನಾವು 70 ಜನಕ್ಕಿಂತ ಹೆಚ್ಚು ಶಾಸಕರ ವ್ಯಾಪ್ತಿಯೊಳಗೆ ಬರ್ತೀವಿ. ದಯಮಾಡಿ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. HKDB ಶಾಸಕರಿಗೆ 100 ಕೋಟಿ 150 ಕೋಟಿ 200 ಕೋಟಿ ಬಂದ್ರೆ ನಮಗೆ 30-35 ಲಕ್ಷ ಬರ್ತೈತಿ. ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಅದನ್ನು ಒಂದು ಒತ್ತಾಯ ಮಾಡ್ತೀನಿ. ಈಗ ನಮ್ಮ ಕಾಗೇವರು ಮಾತಾಡಿದ್ರು ಸರ್, ಇದೇನು ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕದ ಮೋಸ ಬಹಳ ಆಗ್ತಾ ಇದೆ. ಈಗಾಗಲೇ ಹಿಂದಿನ ಅಧಿವೇಶನದೊಳಗೂ ಸಚಿವರು ಗಮನಕ್ಕೆ ತಂದಿದ್ದು ಏನು 15 ತೂಕದ ಮಿಷಿನ್ ಹಾಕಲಿಕ್ಕೆ ಮನೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಅದರಲ್ಲಿ ಅದಕ್ಕೂ ಸಾಕಾಗುದಿಲ್ಲ. ನೀವೇನಾದರೂ ಇವತ್ತು ನಮ್ಮ ಸರ್ಕಾರ ರೈತರ ಮೇಲೆ ಉಪಕಾರ ಮಾಡೋ ವಿಚಾರ ಇತ್ತಂದ್ರೆ ಪ್ರತಿಯೊಂದು ಕಾರ್ಖಾನೆ ಮುಂದೆ ಒಂದು ಮನುಷ್ಯ ಇರಲಾದಂತ ತೂಕದ ಮಿಷಿನ್ ಹಾಕಿದಾಗ ಮಾತ್ರ ಆ ರೈತರಿಗೆ ದೊಡ್ಡ ಲಾಭ ಆಗ್ತೈತೆ ಅನ್ನುವಂತ ಒತ್ತಾಯ ಮಾಡೋದ್ರ ಜೊತೆಗೆ ಇನ್ನು ಪ್ರಸಂಗ ಬಂದ್ರೆ ನಾವು ಏನು ಮಾಡಬೇಕು ಗೊತ್ತಿಲ್ಲ. ಈ ಪ್ರತಿ ಅಧಿವೇಶನದೊಳಗೆ ನಾನು, ಲಕ್ಷ್ಮಣ್ ಸವದಿ ಅವರು, ಕಾಗೇಯವರು, ಕಾಶ್ಯಪ್ನವರು ಭಾಗಿಯಾಗಿದ್ದರು. ದಯಮಾಡಿ ಅದಕ್ಕೆ ಸಕ್ಕರೆ ಕಾರ್ಖಾನೆಗಳ ಮುಂದೆ ನೀವು ತೂಕದ ಮಷಿನ್ ಹಾಕಲಿಕ್ಕೆ ನಾನು ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡ್ತೀನಿ, ಶಿವಾನಂದ ಪಾಟೀಲ್ರಿಗೂ ಒತ್ತಾಯ ಮಾಡ್ತೀನಿ ಅನ್ನುವಂತ ಮಾತನ್ನು ಹೇಳುವುದ್ರ ಜೊತೆಗೆ ಇವತ್ತು ಅನೇಕ ವಿಚಾರಗಳು ಹೇಳಬೇಕಾಗಿತ್ತು. ನಾವಿನ್ನು ನಿಮ್ಮ ಒತ್ತಾಯಕ್ಕೆ ನಿಮ್ಮ ಸಮಯವನ್ನ
ನಿಮ್ಗೆ ಗೌರವಿಸೋ ಸಲುವಾಗಿ ನನ್ನ ಮೊಟ್ಟಕೊಳಿಸ್ತೀನಿ. ಮತ್ತೊಮ್ಮೆ ನಮ್ಮ ಏನು ಮುಳುಗಡೆ ಭಾಗದ ಸಂತ್ರಸ್ತರ ಸಮಸ್ಯೆಯನ್ನು ನಿನ್ನಿನ ದಿವಸ 2.5 ತಾಸು ಮೀಟಿಂಗ್ ಮಾಡಿ ಸರ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಚಿವರು ಕೂಡಿ ಸಮಸ್ಯೆ ಬಗೆಹರಿಸಿದಕ್ಕೆ ಮತ್ತೊಮ್ಮೆ ಅವರಿಗೆ ನಮ್ಮ ಭಾಗದ ಸಂತ್ರಸ್ತರ ಪರವಾಗಿ ಧನ್ಯವಾದಗಳನ್ನು ಹೇಳಿ